ವಾ ಏನ್ ಗಂಡ ಹೆಂಡ್ರು ಇಬ್ರುನುವೆ ಒಂದೇ ಬಣ್ಣದ ಬಟ್ಟೆ ಹಾಕಬಿಟ್ಟು ಫುಲ್ ಮಿಂಚಿಂಗು ವಾ ಬಿಡಪ್ಪ ಏನೇ ಪೊದ್ದಿ ಗಂಡನನ್ನುವೆ ಸರಿಯಾಗಿ ತಯಾರು ಮಾಡ್ಬಿಟ್ಟಿದ್ಯಾ ನೀನಂತನುವೆ. ಏ ಸುಮ್ಕಿರಕ್ಕ ಈಸ್ ಕಷ್ಟಪಟ್ಬಿಟ್ಟು ಮನೆ ಕಟ್ಟಿದೀವಿ ಒಂಚೂರುನುವೆ ರೆಡಿ ಆಗಿಲ್ಲ ಅಂತಂದ್ರೆ ಅದೇ ಪಂಚೆ ಹಾಕೊಂಡು ಹಂಗೆ ನೀವು ಓಡಾಡ್ಕೊಂಡಿದ್ರು. ಇನ್ನೇನು ರಾತ್ರಿ ಎಲ್ಲ ಹೋಮ ಗೀಮ ಎಲ್ಲನೂ ಮಾಡಿದ್ರು. ಇನ್ನೇನು ಇಲ್ಲ ಪೂಜೆ ಗೀಜೆ ಎಲ್ಲನೂ ಪೂರೈತರು ಬಂದ್ಬಿಟ್ಟು ಒಂದು ಮಂಗಳಾರತಿ ಒಂದು ಮಾಡಿಬಿಟ್ರೆ ಎಲ್ಲನೂ ಮುಗ್ದೋಯ್ತದೆ. ನೀನು ಬಂದಿದ್ದಲ್ಲ ನೋಡ್ದಲ್ಲ ಇನ್ನೇನು ಇವಾಗ ಇನ್ನೇನೈತೆ ಅದಕ್ಕೆ ಏನೋ ಬೆಳಗಿನ ಜಾವನೆಯ ಒಳ್ಳೆ ಟೇಮು ಅಂತ ಹೇಳಿದ್ರ ಅದು ಕತ್ಲಾಗೆಲ್ಲ ಬೆಳಗಿನ ಜಾವನೆಯ ಮಾಡ್ಬಿಟ್ವಿ. ಇವಾಗೆಲ್ಲ ಸಂದಕಿರ ಬಟ್ಟೆ ಹಾಕೊಂಡು ಓಡಾಡ್ಬಿಡು ಬಿಡು ಅಂತ ಹೇಳ್ಬಿಟ್ಟು ಓಡಾಡ್ತಾ ಇದೀವಿ. ಬಂದವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಹಿಂಗೆ ಓಡಾಡ್ಕೊಂಡಿದೀವಿ. ನಮ್ಮ ಅಮ್ಮರು ಅಷ್ಟೇ ಏನಿಯ ಬತ್ತೀನಿ ಅಂತ ಹೇಳ್ಬಿಟ್ಟು ನೋಡು ಇನ್ನೂ ಬಂದಿಲ್ಲ. ನೀವು ಮಾತಾಡ್ತಾ ಇರ್ರಿ ಬತ್ತೀನಿ ಹೊಸಿ. ಮಗಳೇ ಅಮ್ಮ ಸಂದಕ್ಕಿದೆಯೇನಮ್ಮ? ಇದೇನಮ್ಮ ನನ್ನ ಗಂಡ ಬಂದೆಲ್ಲ ಕರೆದಿದ್ರು ತಾನೆ, ಆದ್ರೂ ಅಪ್ಪಯ್ಯನ ಕರ್ಕೊಂಡೇ ಬಂದಿಲ್ಲ, ಒಬ್ಳೇನೇ ಬಂದ್ಬಿಟ್ಟಿದ್ದೆ ಗೃಹ ಪ್ರವೇಶಕ್ಕೆ. ಯಾಕೆ ಅಪ್ಪಯ್ಯ ಇನ್ನೂ ಯಾಪಟ್ಟಿ ಮುಂಚ್ಕಂತದಂತ ಇನ್ನೂ? ಅಯ್ಯೋ ಮಗಳೇ, ಅದು ನಿಮ್ಮ ಅಪ್ಪಯ್ಯ ಬಿಡು, ಆ ಅಪ್ಪಂಗೆ ಹಂಗೆ ಮುನ್ಸ್ಯಾನೆ. ನೀನು ಬಂದು ಕರೀಲಿಲ್ವಂತೆ, ಈಗ ಒಳಿಮಯ್ಯ ಮಾತ್ರ ಅಲ್ವೇ ಬಂದು ಕರೆದಿದ್ದು, ಅದಕ್ಕೆ ನೀನು ಮುನ್ಸ್ಕೊಂಬಿಟ್ಟವನಿ ನಿಮ್ಮ ಅಪ್ಪಯ್ಯ. ನಾನಿಲ್ಲ ಬರ್ರಿ ಅಂತ ಏಸ್ ಕರೆದೆ, ಆದ್ರೂ ಬರಲಿಲ್ಲ ನೋಡು. ಅಯ್ಯೋ ಹೋದ್ರೋಗ್ಲಿ ಬಿಡು, ಮುನ್ಸ್ಕೊಂಡು ಎಷ್ಟು ದಿನ ಇತ್ತನ್ ಬರ್ತಾನೆ ಅಂತ ಹೇಳ್ಬಿಟ್ಟು ನಾನು ಸುಮ್ಕೆ ಹಿಂಗೆ ಬಂದ್ಬಿಟ್ಟೆ. ಅವಳಿ ಅಂದ್ರಲ್ಲಿ ಕಾಣ್ತಾನೆ ಇಲ್ಲ. ಇದೇನಮ್ಮ ಏನೋ ಕೆಲಸ ಐತೆ ಅಂತ ಹೋದ್ರು. ಬಾಮ ಒಳಗಡಿಕೆ. ಅಕ್ಕ ಜಯಕ್ಕ ಎಲ್ಲಿ ಪಾರಕ್ಕ ಕಾಣ್ತಾನೆ ಇಲ್ಲ. ಹಿಂದೆನೇ ನೀ ಬತ್ತೀನಿ ನೋಡಿ ಅಂತ ಹೇಳಿದ್ಲು ಕಣಮ್ಮ. ನಾನು ಅತ್ಲಾಗ ಹಂಗೆ ಬಂದ್ಬಿಟ್ಟೆ, ಅವಳದು ಎಲ್ಲೋ ಹೋದ್ಲು, ನಾ ಕಾಣೆ ಬತ್ತಿರ್ಬೇಕು ಅವಳು ಹಿಂದೆ. ಪಾರಿ ಅಯ್ಯೋ ನಾನು ರಾತ್ರಿ ನೆನೆಯ ಬತ್ತಾ ಇದ್ದೆ. ಆದ್ರೆ ನಿಮ್ಮ ಅಪ್ಪಯ್ಯ ಬಿಡ್ಬೇಕಲ್ಲ, ಹಂಗೂ ಹಿಂಗೂ ಮಾತಾಡ್ತಿದ್ನ, ಅದಕ್ಕೆ ಸುಮ್ಕ ಹೋಗ್ಬಿಟ್ಟೆ. ಮಗಳೇ ಅಂತೂ ಇಂತೂ ಸಾಧಿಸ್ಬಿಟ್ಟೆ ನೀನು. ಏನು ಶಾನೆ ಜನನ್ ಕರೆದಿಲ್ವೇ ನೀನು ಗೃಹ ಪ್ರವೇಶಕ್ಕೆ? ಇಲ್ಲ ಕಣಮ್ಮ, ಯಾರನ್ನೂ ಕರೆದಿಲ್ಲ, ಸಿಂಪಲ್ ಆಗಿ ಮಾಡ್ಕೊಂತ ಇದೀವಿ. ಮನೆ ಕೊಟ್ಬಿಟ್ಟು ಇವಾಗೇನಿಯ ಎಲ್ಲ ಸಾಲ ಪಾಲಾಗೋಗ್ಬಿಟ್ಟೈತೆ ಒಂಚೂರು, ಇನ್ನೂ ಶಾನೆ ಹೋಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ನಾನೇನಿಯ ಎಷ್ಟು ಬೇಕೋ ಅಷ್ಟು ಇರಲಿ ಬಿಡು ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ಏನಿಯ ಮಾಡಿ ಮುಗಿಸ್ತಾ ಇದ್ದೀನಿ. ಸದ್ಯ ಅಲ್ಲ, ನೀನು ಅವಾಗ 50,000 60,000 ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ನಲ್ಲ ನಾನು, ಅದೇನು ನಿಮ್ಮ ಅಪ್ಪ ಹಿಂಗೆ ಗೊತ್ತಿಲ್ಲ. ಸದ್ಯ ಹೆಂಗೋ ನಾನು ಇಸ್ಕೊಳ್ಳೋದೇ ಇಲ್ಲ ಅಂತ ಅನ್ಕೊಂಡಿದ್ದೆ, ಇಸ್ಕೊಬಿಟ್ಟಲ್ಲ ನೀನು, ಅದೇ ನನಗೆ ನೆಮ್ಮದಿ. ಹಂಗೇನೆ ನೀಯ ನಕ್ಲೀಸ್ ಕೊಟ್ನಲ್ಲ, ನಕ್ಲೀಸ್ ಸಿಕ್ತಾ ನಿಂಗೆ? ನನಗೆ ನೀನು ಹೇಳ್ಕೊಟ್ಟಮ್ಮ? ನೀನು ವಾರ್ಗಿತ್ತಿ ಮಮ್ತಿ, ಅವಳೆ ಬಂದ್ಬಿಟ್ಟು ಇಸ್ಕೊಂಡು ಹೋದ್ಲಲ್ಲ ಅವತ್ತು. ಕೊಡು ಪದ್ದಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನೇ 1 ಲಕ್ಷ ತನಕ ಕೊಟ್ನಲ್ಲ, ನಿನಗೆ ಬೇಕು ಅಂತ ಹೇಳಿದಕ್ಕೆ ಏನು ಈ ಅಮ್ಮ ಸಹಾಯ ಮಾಡಿದ್ದೀನಿ ಅಷ್ಟು ಬಿರ್ನ ಮರ್ತೋಗ್ಬಿಟ್ಟು. ಸರಿ ಬಾ ಒಳಗಡೆ ಎಲ್ಲ ಮನೆ ಹೆಂಗೈತೆ ಅಂತ ನಾನು ನೋಡ್ಬೇಕು. ಬಾ ಬಿರ್ನ. ಎಲ್ಲ ಮನೆಯಾಳಿ ನಮ್ಮ ಅಮ್ಮನ ತಗ ದುಡ್ಡು ಕಿತ್ಕೊಬಿಟ್ಟು 1 ಲಕ್ಷ ರೂಪಾಯಿ ನುಂಗಾಕ್ಬೇಕು ಅಂತ ನೋಡಿದ್ಯಾ? ಅದಕ್ಕೇನೆ ದೆಯ್ಯ ತಂದ್ಬಿಟ್ಟು ಎಲ್ಲನೂ ನನಗೆ ಕೊಟ್ಟಿದ್ದು. ನಾನು ಅನ್ಕೊಂಡೆ ಹೆಂಗೆ ಕೊಡ್ತಾ ಇದ್ದಿ ದೆಯ್ಯ ಅಂತ. ದೆಯ್ಯ ಯಾವತ್ತೂ ಮೋಸ ಮಾಡೋಕ್ಕಿಲ್ಲ ಬಿಡು. ಎಲ್ಲ ಸಿಕ್ತು ಕಣಮ್ಮ, ನನಗೆ ನೀನು ಕೊಟ್ಟಿದ್ದೆಲ್ಲ ಸಿಕ್ತು. ಬಾ ಒಳಗಡೆಗೆ ಹೋಗೋಣ. ಶಾನೆ ಜನ ಕರೆದಿಲ್ಲಮ್ಮ, ಒಂದು 10-20 ಜನ ಕರೆದಿದ್ದೀನಿ ಅಷ್ಟೇನೆ. ಎಲ್ಲ ಬೆಂಡ್ಲಿ ಪಾರಿ ನಾನು ಹಿಂದೆ ಬರ್ಬೇಕಾದ್ರೆ ಯಾವುದೋ ಬ್ಯಾರೆ ಸೀರೆ ಉಟ್ಕೊಂಡಿದ್ದೆ, ಈಗಾಗಲೇ ನೀವು ಬುಡುಕ್ಕಂತ ಓಡಾಕ್ಬಿಟ್ಟು ಬದಲಾಯಿಸ್ಕೊಂಡ್ಬಿಟ್ಟು ಬಂದಿದ್ಯಲ್ಲೇ. ಹೆಂಗೆಂತವ್ರು ಹೆಂಗೆಂಗೋ ರೆಡಿಯಾಗಿ ಬರ್ತಾರೆ. ನನ್ನ ಕ್ಲೋಜು ಫ್ರೆಂಡ್ ಅಲ್ಲಿ ಪೊದ್ದಿದಲ್ಲಿ ಮನೆದು ಗೃಹ ಪ್ರವೇಶ ಇರೋದು, ನಾನು ಹೆಂಗೆಂಗೋ ಬರೋಕ್ಕಾಯ್ತದೆ? ನನಗೂ ಹೇಳಿದ್ರೆ ಏನ್ಲಾಗದು, ಏನಾಯ್ತದ ನಡಿತೇಕ ಅಂತ ಹೇಳ್ಬಿಟ್ಟು ಇವಳು ಮಾತ್ರ ಫುಲ್ ಮೇಕಪ್ ಮಾಡ್ಕೊಂಡು ರೆಡಿ ಆಗ್ಬಿಟ್ಟು ಬಂದವಳೆ ಮನೆಯಾಡಿ. ಅದಕ್ಕೆ ಹೇಳೋದು ನಿನ್ನ ಮಾತ್ರ ನಂಬಾರ್ದು ಅಂತ. ಈಗೇನು ಕಾಲ ಮಿಂಚಿಲ್ಲ, ಹೋಗ್ಬಿಟ್ಟು ರೆಡಿ ಆಗ್ಬಿಟ್ಟು ಬಾಜಯ್ಯಕ್ಕ. ಅದಕ್ಕೇನಂತೆ ಈಗ ಹೋಗ್ಬಿಟ್ಟು ರೆಡಿ ಆಗ್ಬಿಟ್ಟು ಯಾರು ಬರ್ತಾರೆ ನೋಡಿ, ನಾನು ಯಾರು ನೋಡಬೇಕು? ಈ ಪಾರಿ ನೋಡು. ಸರಿ ನೋಡಿ. ಓಂ ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಹೇ ಸರ್ವವಿಘ್ನೋಪಶಾಂತಯೇ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಬಾಬಾ ಯಾಕೆ ಯಾರು ಬರ್ಲಿಲ್ವಾ? ಮಮತಾ ಅತ್ತೆ ಯಾರು ಬರ್ಲಿಲ್ವಾ? ಅಯ್ಯೋ ಬಾ ಅಂತ ಕರೆದ್ರೆ ಏನು ಅವಳು ಕೊಟ್ಬಿಟ್ಟವಳೆ ದೊಡ್ಡ ಅರಮನೆಯ, ಹೋಗ್ಬಿಟ್ಟು ನೋಡಕ್ಕೆ. ನಾನು ಬರೋಕ್ಕಿಲ್ಲ ಹಂಗೆ ಹಿಂಗೆ ಅಂತ ಹೇಳೋದು ಕಣಮ್ಮ. ಅದಕ್ಕೆ ಸುಮ್ಮನೆ ಗೃಹ ಪ್ರವೇಶ ದಿನ ಶನಿಗಳನ್ನ ಕರೆದ್ಬಿಟ್ಟು ಯಾಕೆ ಸುಮ್ಮನೆ ತೊಂದರೆ ಮಾಡ್ಕೋಬೇಕು ಹೇಳು. ಈಗ ನೋಡು ನನ್ನ ತಮ್ಮ ನೀನು ಸಂದಕ್ಕಿದಿರಲ್ಲ, ಸಂದಕ್ಕೆ ಮನೆ ಕಟ್ಟಿದಿರ ತಾನೆ, ನೀವು ಸಂದಕ್ಕಿದಿರಲ್ಲ ಅಷ್ಟೇ ಸಾಕು ನನಗೆ. ನಾನು ಹೋಗ್ಬೇಡ ಅಂತ ಹಿಡ್ಕೊಂಡಿದ್ಲು. ನಾನು ಅತ್ಲಾಗ ಹೊಲ್ತಕ್ಕೆ ಹೋಗ್ಬಿಟ್ಟು ಬರ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸೀದಾ ಈ ಕಡೆಗೆ ಬಂದ್ಬಿಟ್ಟೆ ನೋಡು. ಸರಿ ಬಿಡಿ, ಬರೋರು ಬರಲಿ, ಬರ್ದಿದ್ದವ್ರು ಬೇಡ, ನಾವೇನು ಮಾಡೋಕ್ಕಾಯ್ತದೆ, ಹಂಗಿರು ಸಾಕು. ಓಂ ಮಂಗಳಾಯ ನಮಃ ಬುಧಾಯ ನಮಃ ಗುರಾಯ ನಮಃ ಶುಕ್ರಾಯ ನಮಃ ಶನಿಯೇ ನಮಃ ಕೇತುವೆ ನಮಃ. ಓಂ ನಮಃ ಶಿವಾಯ. ನೋಡಪ್ಪ ನೋಡಮ್ಮ ಪೊದ್ದು, ಇವತ್ತೆಲ್ಲನೂ ಪೂಜೆದೇನು ಕದಲಿಸಕ್ಕೆ ಹೋಗ್ಬೇಡ್ರಿ, ಕಳಸ ಎಲ್ಲ ಇಲ್ಲೇ ಇರಲಿ. ಇನ್ನೇನು ರಾತ್ರಿನೇ ಎಲ್ಲ ಹೋಮಗಿಮ ಎಲ್ಲ ಮಾಡಿಬಿಟ್ಟಿದ್ದೀವಿ, ಇನ್ನೇನು ತೊಂದರೆ ಇಲ್ಲ. ಈ ಮನೆಗೆಲ್ಲ ಸುಖ ಶಾಂತಿ ನೆಮ್ಮದಿ ಅದೆಲ್ಲನೂ ಉಕ್ಕಿ ಬರಲಿ. ಇನ್ನು ಬೆಳಗಿನ ಜಾವನೆ ಹಾಲೆಲ್ಲ ಉಕ್ಸಿದ್ದೀರಾ, ಎಲ್ಲ ಒಳ್ಳೇದಾಯ್ತದೆ. ಎಲ್ಲ ಬ್ರಾಹ್ಮಿ ಮುಹೂರ್ತದಾಗೇನೆ ಎಲ್ಲ ಸಂದಕ್ಕೆ ನೆರವೇರಾಯ್ತು ಕಣಮ್ಮ, ಎಲ್ಲ ಒಳ್ಳೇದೇನೇ ಆಯ್ತದೆ. ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ಸರಿನಾ? ನೀನೇನು ಗೃಹ ಪ್ರವೇಶದ್ದೆಲ್ಲ ಕೆಲಸನೂ ಕಾರ್ಯನೂ ಮುಗಿತೈತೆ. ಇನ್ಮೇಲೆ ಆರಾಮಾಗಿ ನೀವು ಇಲ್ಲೇನೆ ಸಂಸಾರ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ಬೋದು, ಎಲ್ಲ ಒಳ್ಳೇದಾಯ್ತದೆ ತಾಯಿ. ಸರಿ ಸೌಮ್ಯರೇ.
ಯಾರಣ್ಣ ಸತ್ಯನಾರಾಯಣ ಸ್ವಾಮಿ ಇದು ಒಂದು ಹಾಡು ಹೇಳ್ರಪ್ಪ. ಪೂಜೆ ನಡೀತಾ ಇದೆ, ಯಾರಣ್ಣ ಹೇಳ್ರಿ ಎಲ್ಲನೂ. ಹೇಳ್ ಜಯಕ್ಕ, ಯಾವಾಗ ಹೇಳ್ತಾ ಇದ್ದಲ್ಲ ಹೇಳು. ನಾನು ಎಲ್ಲಿಂದ ಹೇಳಲೆ, ನೀನು ಹೇಳು. ಏನ ಹೇಳಿದ್ರೆ ಒಂಚೂರು ಸುತ್ತಿ ಕೊಡ್ಬೋದು, ಓಟ್ಬಿಟ್ರೆ ನನಗೆ ಎಲ್ಲಿ ಬರ್ತದೆ. ಕಾಪಾಡು ಶ್ರೀ ಸತ್ಯನಾರಾಯಣ ಪನ್ನಗ ಶಯನ ಪಾವನ ಚರಣ, ಪನ್ನಗ ಶಯನ ಪಾವನ ಚರಣ, ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ನನಗಾಗಿ ಏನನ್ನು ನಾ ಬೇಡೆನು, ಧನ ಕನಕ ಬೇಕೆಂದು ನಾ ಕೇಳೆನು. ನನಗಾಗಿ ಏನನ್ನು ನಾ ಬೇಡೆನು, ಧನ ಕನಕ ಬೇಕೆಂದು ನಾ ಕೇಳೆನು. ನೀನಿರುವ ಈ ಮನೆಯು ಗುಡಿಯಾಗಲಿ, ಸುಖ ಶಾಂತಿ ನೆಮ್ಮದಿಯ ತವರಾಗಲಿ. ಕಾಪಾಡು ಶ್ರೀ ಸತ್ಯನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ. ಕಣ್ಣೀರ ಅಭಿಷೇಕನ ಮಾಡಿದೆ, ಕರುಣಾಳು ನೀ ಎನ್ನ ಕಾಪಾಡಿದೆ. ಕಣ್ಣೀರ ಅಭಿಷೇಕನ ಮಾಡಿದೆ, ಕರುಣಾಳು ನೀ ಎನ್ನ ಕಾಪಾಡಿದೆ. ಎಂದೆಂದು ನೀ ಇಲ್ಲಿ ಸ್ಥಿರವಾಗಿರು, ನಮ್ಮಲ್ಲಿ ಒಂದಾಗಿ ಜೊತೆಯಾಗಿರು. ಕಾಪಾಡು ಶ್ರೀ ಸತ್ಯನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ. ನೋಡ್ರಿ ನೋಡ್ರಿ ಮಾಯರ ಎಲ್ಲನೂ ಬರಕಿಲ್ಲ ಬರಕಿಲ್ಲ ಅಂತ ಹೇಳ್ಬಿಟ್ಟು ಅಣ್ಣ ತಂಗಿ ಎಂಟಿ ಎಲ್ಲರೂ ಒಬ್ರಿಗಿನ್ನ ಒಬ್ರು ಹಾಡು ಹೇಳ್ಬಿಟ್ರಿ ಬಿಡಿ. ಓಂ ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಹೇ ಸರ್ವವಿಘ್ನೋಪಶಾಂತಯೇ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನೋಡಮ್ಮ, ಪೂಜೆ ಎಲ್ಲನೂ ಪರಿಪೂರ್ಣ ಆಗಿದೆ, ತುಂಬ ಚೆನ್ನಾಗಿ ಪೂಜೆ ನೆರವೇರಿದೆ. ಇನ್ನೇನಿದ್ರು ಎಲ್ಲ ಉಪಹಾರ ಮಾಡ್ಕೊಂಡು ಹೇಳಿದ್ನಲ್ಲ, ಇವತ್ತೆಲ್ಲ ಕದ್ಲಿಸಕ್ಕೆ ಹೋಗ್ಬಿಡಿ, ನಾಳೆ ಕೈದನ್ನೆಲ್ಲ ಕದ್ಲಿಸ್ರಿ, ಸರಿನಾ? ಸರಿ ಸ್ವಾಮಿರೆ, ಆಯ್ತು. ಪೊದ್ದಿ ಮನೆ ಅಂತೂ ಚಿಕ್ಕದಾಗೆ ಚೊಕ್ಕದಾಗೆ ಸಂದಕ್ಕಂತೂ ಕೊಟ್ಬಿಟ್ಟಿದ್ಯಾ. ಮನೆ ಮಾತ್ರ ಮನೆಗೆ 2 ಮಾತು ಇಕ್ಕಂಗಿಲ್ಲ ಬಿಡು. ಏನೋ ಆಸ್ಕೆ ಇದ್ದಷ್ಟು ಕಾಲ್ ಚಾಚು ಅಂತ ಹೇಳ್ತಾರಲ್ಲಕ್ಕ, ಅಷ್ಟು ಕೊಟ್ಟಿದ್ದೀನಿ. ಸರಿ ಸರಿ, ಬರ್ರಿ ಬರ್ರಿ ಬಾಸುಮ. ಏನು ನೋಡಿ ಆ ಟೈಮಿಗೆ ಬಂದಿದ್ಯಾ, ಬಾರೇ ರಾತ್ರಿ ನೀ ಅಂತ ಹೇಳಿದ್ರೆ ಬರ್ರಿ ಎಲ್ಲ ಊಟ ಮಾಡಿವ್ರಂತ ಬರ್ರಿ. ಇಲ್ಲತ್ಗೆ ಯಾಕೋ ಬರೀ ವಾಂತಿಗಳಾಯ್ತಾ ಇದ್ವಾ, ಅದಕ್ಕೆ ಬರೋಕ್ಕೆ ಆಗ್ಲಿಲ್ಲ. ಬೆಳಿಗ್ಗೆ ಸುಮ್ಮನಂಗೆ ಸೀರೆ ಸುತ್ಕೊಂಡು ಇನ್ನೇನು ಗೃಹ ಪ್ರವೇಶ ಇನ್ನೇನು ಶುರುವಾಗ್ಬಿಡ್ತದಪ್ಪ ಅಂತ ಓಡ್ ಬಂದೆ. ಅಷ್ಟಕ್ಕೆ ಸುರುವೆ ಆಗೋಗ್ಬಿಟ್ಟಿತ್ತಾಗ. ಹೌದಾ, ಬಾ ಬಾ ಮತ್ತೆ ಬಾ, ಅಲ್ಲಿ ಮನೆ ಕಂಡುಸಿ ರೆಸ್ಟ್ ಮಾಡಿವಂತೆ. ಬಾ ಊಟ ಮಾಡ್ಬಿಟ್ಟು ಮೊದ್ಲು ಕುಂತ್ಕೊಂಡಿರೋದೆ. ಜಯಕ ಬರ್ರಿ, ಏ ಪಾರಿ ಅಮ್ಮ ಬರ್ರಮ್ಮ. ಹೆಂಗೋ ಕಣಮ್ಮ, ನೀವು ಗಂಡ ಹೆಂಡತಿ ಇಬ್ರು ಸುಖವಾಗಿ ನಿಮ್ದಕ್ಕೆ ಖುಷಿಯಾಗಿರಿ. ಅದಕ್ಕಿನ್ನು ಬೇರೆನ ನೀನೇನು ಕೇಳ್ಕೊಳಕ್ಕಿಲ್ಲ. ಅಣ್ಣ ನೀನು ಅಷ್ಟೇನೆ, ಪಾಯ ಎಲ್ಲ ಹಾಕಿದ್ದೀರಂತಲ್ಲ, ಎಲ್ಲ ಚೆನ್ನಾಗಿ ಮನೆ ಕಟ್ಕೊಂಡು ನೀವು ಖುಷಿಯಾಗಿರಿ. ಏನು ಸಹಾಯ ಬೇಕಾದ್ರೂ ನಾನು ಮಾಡ್ತೀನಿ. ಅಯ್ಯೋ ಮನೆ ಬಗ್ಗೆ ನಾನು ತಲೆ ಕೆಡ್ಸ್ಕೊಳ್ಳಲ್ಲ ಬಿಡ್ತಮ್ಮ, ಯಾಕೆ ತಲೆ ಕೆಡ್ಸ್ಕೊಂತೀಯ ನೀನು? ರೀ, ನನಗೆ ಗೊತ್ತಿತ್ತು ನೀವು ಇಲ್ಲಿಗೆ ಬಂದಿತ್ತೀರಾ ಅಂತ ಹೇಳ್ಬಿಟ್ಟು, ಅದಕ್ಕೆ ನಾನು ಹುಡಿಕೊಂಡು ಬಂದಿದ್ದು. ಬರ್ರಿ ಬಿರ್ನ ಮನೆಗೆ ಹೋಗೋಣ. ಹೋಗ್ಬೇಡ್ರಿ ಅಂತ ಅಷ್ಟು ಹೇಳಿದ್ರು ಬಂದಿರೋದು ನೋಡಿ. ಲೇ ಲೇ ಮಮ್ತಿ ಸುಮ್ಕಿರೆ, ಪೂಜೆ ನಡೆಯೋ ಜಾಗದಾಗ ಬಂದ್ಬಿಟ್ಟು ಯಾರನ್ನ ಜಗಳ ಮಾಡಿ ಗಲಾಟಿ ಮಾಡ್ತಾರೇನೆ. ಸುಮ್ಕೆ ಇರು, ಬಾ ಪೂಜೆ ಆಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲನೂ ಕೈ ಮುಗಿದ್ಬಿಟ್ಟು ಕುಂತ್ಕ ಬಾ ಇಲ್ಲಿ. ಏನ್ ಸೀಮೆಗಿಲ್ದಿರ ಮನೆ ಕಟ್ಬಿಟ್ಟವ್ರೆ, ಸೀಮೆಗಿಲ್ದಿರ ಇದಾಗೋಗ್ಬಿಟ್ಟೈತೆ ಹೇಳಕ್ಕೆ. ನನ್ನ ಗಂಡ ನನ್ನ ಇಷ್ಟ. ಅಯ್ಯೋ ಮಮತಾ, ಆಗಿದ್ದಾಗೋಯ್ತು, ಈಗ ಮನೆ ಪೂಜೆ ತಾನೇ. ಬಾ ಕುಂತ್ಕ ಬಾ. ನಾನು ಕರೆದಿದ್ದೆ ಬತ್ತೀರಾ ಅನ್ಕಂಡೆ, ಬರ್ಲೇ ಇಲ್ವಲ್ಲ, ಕುಂತ್ಕ ಬಾ. ಮನೆ ಕಟ್ಟಿದೀನಿ ಅಂತ ಬಿಲ್ಡಪ್ ತಗೊಂಡ ಕರಿತಳಲ್ಲ, ಅಂತರ್ ಮನೆಗೆ ಯಾವಳು ಬರ್ತಾಳೆ? ನಿಮ್ಗಿನ ಸಂದಕ್ಕೆ ಮನೆ ಕಟ್ತಾ ಇವ್ನು ಹೇಳು. ನಿಮ್ಗಿನ ಸಂದಾಗ ಮನೆ ಕಟ್ಬಿಟ್ಟು ಗೃಹ ಪ್ರವೇಶಕ್ಕೆ ನಾನೇ ಕರಿತೀನಿ, ಅವಾಗ ಬರೀ ಅಂತ ಹೇಳು. ರೀ ಬರ್ಬೇಡ್ರಿ ಅಂತಂದ್ರು ನಾನು ಮಾತು ಮೀರ್ಬಿಟ್ಟು ಬಂದಿರಲ್ರಿ ನೀವು ಇಲ್ಲಿಗೆ. ಅದಕ್ಕೆ ಹೇಳೋದು ನಿಮಗೆ. ನಡೀರಿ ಮನೆಗೆ. ಇವಳು ಬಾಳಿ ಇದ್ದೇ ಆಯ್ತು ಬಿಡು, ಮುಂದೆ ಸರಿಯಾಗಿ ತೋರಿಸ್ತದೆ ದೇವ್ರೆ ನೀನು ಇವಳು ದುರಂಕಾರಕ್ಕೆ. ಇವಳು ಮಾತು ನಂಬ್ಕೊಂಡು ನಮ್ಮಮ್ಮ ನಮಗೆಲ್ಲನೂ ಯಾಮರ್ಸ್ಬಿಟ್ಟಿತ್ತಲ್ಲ, ಅದು ಹೇಳು. ನಮ್ಮ ಅಮ್ಮನೂ ಬೀದಿಗೆ ಬರದ್ ಬಾ ಇವಳ ಜೊತೆ. ಲೇ, ಈಗ ಪೂಜೆ ನಡೆದೈತೆ, ಅದೇನು ನಿನ್ ಜಗಳ ಇದ್ರು ನಡಿ ಮಂತಕ್ಕೆ ಹೋಗಿ ಜಗಳ ಮಾಡ್ಕೊಳ್ಳೋಣ. ಇನ್ನೊಂದು ಉಸ್ರು ಐ ಕೊಡ್ತೀನಿ, ಉಸ್ರು ಐದೆ ಅಂದ್ರೆ ಬಾಯಿ ಹಾಕ್ಬಿಡ್ತೀನಿ ನಾನು. ನಡಿ ಮುಚ್ಕೊಂಡು. ಅಲ್ಲಿ ಪೂಜೆ ನಡೆದೆಲ್ಲ ಖುಷಿಯಾಗಿರೋ ಟೈಮಾಗೆ ಇವಳೊಬ್ಳು ಬಂದ್ಬಿಟ್ಟು ತೆಗಿತಾಳೆ, ಒಳ್ಳೆ ಕಳ್ಳಿ ಮರಿ ತೆಗ್ದಾಗ. ನಡಿ ಅಪ್ಪದ್ದು ನಡಿ, ನೀನು ಯಾಕೆ ತಲೆ ಕೆಡಿಸ್ಕೊಂತೀಯಾ? ಇವರೆಲ್ಲ ಹೆಂಗನ ಮಾತಾಡ್ಕೊಂಡು ನಡಿ ಎಲ್ಲರೂ ಊಟಕ್ಕೆ ಬಡಿಸಿವಂತೆ. ಎಲ್ಲ ನಡೀರಿ ಊಟಕ್ಕೆ. ಅತ್ತೆ ಅಮ್ಮ ಬರೀ ಬಾ. ಅಲ್ಲೇ ಸುಮಾ ನಡಿ ಊಟಕ್ಕೆ ನಡಿ ಫಸ್ಟು. ಅಯ್ಯೋ ಬೊಗಳ್ಕಂತಾರೆ ನಡೀರಿ. ಹೂ ಕಣಪ್ಪ, ಹೊಟ್ಟೆ ಸಿತಾಯ್ತೆ, ನಡಿತೇಯಕ್ಕ ಹೋಗನ್ ಬಿರ್ನ.